ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಕೂಡ ಚೆನ್ನಮ್ಮ ಅವರಿಗೆ ಅಂತಿಮ ನಮನ ಸಲ್ಲಿಸುತ್ತಿದ್ದಾರೆ. ಚಲವಾದಿ ನಾರಾಯಣ ಸ್ವಾಮಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಕರ್ನಾಟಕ ವಿಧಾನ ಪರಿಷತ್ ರವೀಂದ್ರ ಪುಷ್ಪ ನಮನ ವಂದನೆ. ಶ್ರೀ ಬಸವರಾಜ್ ಬೊಮ್ಮಾಯಿ ವಿಪಕ್ಷ ನಾಯಕ ವಿರೋಧ ಪಕ್ಷದ ನಾಯಕ R ಅಶೋಕ್ ಅವರು ಕೂಡ ಚೆನ್ನಮ್ಮ ಅವರಿಗೆ ಅಂತಿಮವಾಗಿ ನಮನ ಸಲ್ಲಿಸ್ತಾ ಇದ್ದಾರೆ. KJ ಜಾರ್ಜ್, R ಅಶೋಕ್, KH ಮುನಿಯಪ್ಪ ಸೇರಿದಂತೆ ಹಲವರು ಅಂತಿಮ ನಮನ ಸಲ್ಲಿಸಿರುವಂತಹದ್ದು. ಇನ್ನು ಮಾಜಿ CM ಆದಂತಹ ಬಸವರಾಜ ಬೊಮ್ಮಾಯಿ ಅವರು ಕೂಡ ಚೆನ್ನಮ್ಮ ಅವರಿಗೆ ಅಂತಿಮವಾಗಿ ಕೊನೆಯದಾಗಿ ನಮನ ಸಲ್ಲಿಸ್ತಾ ಇದ್ದಾರೆ. ಶ್ರೀ ಚಲವಾದಿ ಸ್ವಾಮಿ ಮಾಜಿ ಸಚಿವರು ಹಾಗೂ ಶಾಸಕರು ನಾಗಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಚಲವರಾಯ ಸ್ವಾಮಿಯವರು ಕೂಡ ಕೊನೆಯದಾಗಿ ಚೆನ್ನಮ್ಮ ಅವರಿಗೆ ಅಂತಿಮ ನಮನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಹಲವು ರಾಜಕಾರಣಿಗಳು, ಕೇಂದ್ರ ಸಚಿವರು ಎಲ್ಲರೂ ಕೂಡ ಕೊನೆಯದಾಗಿ ಚೆನ್ನಮ್ಮ ಅವರಿಗೆ ಅಂತಿಮ ನಮನ ಸಲ್ಲಿಕೆ ಮಾಡ್ತಾ ಇರುವಂಥದ್ದು. ಚಲರಾಯ ಸ್ವಾಮಿಯವರು ಕೂಡ ಅಂತಿಮ ದರ್ಶನ ಪಡಿತಾ ಇದ್ದಾರೆ. ಹಾಗೆ ಅಂತಿಮವಾಗಿ ಚೆನ್ನಮ್ಮ ಅವರಿಗೆ ನಮನ ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್ ಸುಧಾಕರ್ ಮಾಜಿ ಸಚಿವರು ಹಾಗೂ ಸಂಸದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಶ್ರೀ ಶ್ರೇಯಸ್ ಎಂ ಪಟೇಲ್ ಮಾನ್ಯ ಸಂಸದರು ಗೋವಿಂದ ಕಾರಜೋಳ ಅವರು ಕೂಡ ಅಂತಿಮವಾಗಿ ಚೆನ್ನಮ್ಮ ಅವರ ದರ್ಶನ ಪಡೆದು ನಮಸ್ಕರಿಸ್ತಾ ಇದ್ದಾರೆ. ಶ್ರೀ ಎಚ್ ಡಿ ರೇವಣ್ಣ ಮಾಜಿ ಸಚಿವರು ಹಾಗೂ ಶಾಸಕರು ಡಾಕ್ಟರ್ ಅಂತಿಮ ನಮನ ಸಲ್ಲಿಸಿದ್ದಾರೆ. ಮಾಜಿ ಸಚಿವರಾಗಿ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಚೆನ್ನಮ್ಮ ಅವರಿಗೆ ಅಂತಿಮ ನಮನ ಸಲ್ಲಿಸಿದ್ದಾರೆ. ಕೊನೆಯದಾಗಿ ತಮ್ಮ ಪ್ರೀತಿಯ ಅಮ್ಮನಿಗೆ HD ರೇವಣ್ಣ ಅವರು ಅಂತಿಮ ನಮನ ಸಲ್ಲಿಸುತ್ತಿದ್ದಾರೆ. ಅಂತಿಮವಾಗಿ ತಮ್ಮ ಪ್ರೀತಿಯ ತಾಯಿಗೆ HD ರೇವಣ್ಣ ಅವರು ಅಂತಿಮ ನಮನ ಸಲ್ಲಿಸುತ್ತಿದ್ದಾರೆ.
ವಿಜಯೇಂದ್ರ ಶಾಸಕರು ಶಿಕಾರಿಪುರ ವಿಧಾನಸಭಾ ಕ್ಷೇತ್ರ ರವರೆಯಿಂದ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ರವರಿಂದ ಬಿಜೆಪಿ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರು ಕೂಡ ಚೆನ್ನಮ್ಮ ಅವರಿಗೆ ಅಂತಿಮವಾಗಿ ನಮನ ಸಲ್ಲಿಸುತ್ತಿದ್ದಾರೆ. ಶ್ರೀ ದೇವಯ್ಯ ರಾಮನ್ ಮಾಜಿ ಸಚಿವರು ಹಾಗೂ ಶಾಸಕರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ರವರೆಯಿಂದ ಅನಿತಾ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಅತ್ತೆಗೆ ಕೊನೆಯದಾಗಿ ಅಂತಿಮ ನಮನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಸದ್ಯ ಸಕಲ ಗೌರವಗಳೊಂದಿಗೆ ಕೇಂದ್ರ ಸಚಿವರು, ರಾಜ್ಯದ ನಾಯಕರು, ಎಲ್ಲ ರಾಜಕಾರಣಿಗಳು ಕೂಡ ಅವರಿಗೆ ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು. ಮಾಜಿ ಸಚಿವರಾದಂತಹ ಜಮೀರ್ ಅಹ್ಮದ್ ಕೂಡ ಚೆನ್ನಮ್ಮ ಅವರಿಗೆ ಅಂತಿಮ ನಮನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಶ್ರೀ ಸುರೇಶ ರೇವಣ್ಣ ಮಾನ್ಯ ಶಾಸಕರು ಮಾನ್ಯ ವಿಧಾನ ಪರಿಷತ್